ಸರ್ ಬಿಗ್ ಬಾಸಲ್ಲಿ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಇಲ್ಲದೆ ಇರತಕ್ಕಂಥವ್ರು ಅಂದರೆ ಮಾನಸ್ ಅವ್ರು ಯಾಕೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ ಕೇಳಿ. ಇದಕ್ಕಿಂತ ಮೊದಲೇ ಅವರ ಯಜಮಾನರು ತುಕಾಲಿ ಸಂತೋಷ್ ಅವ್ರು ಬಂದಿದ್ದರು. ಈ ಬಾರಿ ಅವರ ಹೆಂಡ್ತಿನ ಕರ್ಕೊಂಡು ಬಂದಿದ್ದಾರೆ. ನೆಕ್ಸ್ಟ್ ಟೈಮು ಅವರ ತಂಗಿ ಮಾನಸ್ ಅವರ ತಂಗಿ 13ಕ್ಕೆ ನಮ್ಮ ತುಕಾಲಿ ಅವರ ತಂಗಿ ಎಲ್ಲರೂ ಬಂದ್ಬಿಟ್ಟು ಕೂರಿಸ್ಬಿಡಿ, ನಾವು ಎಲ್ಲ ಫ್ಯಾಮಿಲಿ ನೋಡ್ತಾ ಒಂದೊಂದು ಸೀಸನಲ್ಲೂ ಕಾಲ ಕಳೆದ್ಬಿಡ್ತೀವಿ ಅಲ್ರಿ. ನಿಜವಾಗ್ಲೂ ಮನುಷ್ಯತ್ವ ಅನ್ನೋದಿದ್ದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಬೆಳಿಬೇಕು ಅನ್ನೋ ಒಂದು ಮಾನವೀಯತೆ ಇದ್ದರೆ ಬಿಗ್ ಬಾಸ್ ಅವ್ರಿಗೆ ಹೇಳ್ತೀನಿ ಕೇಳಿ, ಬೇರೆ ಬೇರೆ ಪ್ರತಿಭೆಗಳಿದ್ದಾರೆ ರೀ. ಎಂತೆಂಥ ಪ್ರತಿಭೆಗಳಿಲ್ಲರಿ, ಎಂತೆಂಥ ಪ್ರತಿಭೆಗಳಿಲ್ಲ ನಮ್ಮ ಕರ್ನಾಟಕದಲ್ಲಿ ಹೇಳಿ. ತುಂಬ ಅದ್ಭುತವಾದ ಪ್ರತಿಭೆಗಳಿದ್ದಾರೆ ರೀ. ಕರಿತರಬೇಕು. ಒಬ್ಬ ಆಟೋ ಡ್ರೈವರ್ನ ಯಾರು ಕರ್ಕೊಂಡ್ಬಂದಿದ್ದಾರಾ? ಇಲ್ಲ ರೀ. ಒಬ್ಬ ಕ್ಯಾಬ್ ಡ್ರೈವರು ಇಲ್ಲ. ಒಬ್ಬ ಲಾರಿ ಚಾಲಕ, ಬಸ್ ಚಾಲಕ, ಒಬ್ಬ ಹೋಟ್ಲ್ ಕೆಲಸ ಮಾಡೋ ಹುಡುಗ, ಅವ್ರನ್ನ ಕರ್ಕೊಬರಲ್ಲ. ಅವರಲ್ಲೂ ಪ್ರತಿಭೆಗಳಿದ್ದಾರೆ. ಅವ್ರು ಅನ್ಕೋಬಹುದು, ಅವ್ರು ಏನು ಮಾಡ್ತಾರೆ ಬಿಡ್ರಿ, ಅವ್ರು ಮಾತಾಡೋಕ್ಕೆ ಬರಲ್ಲ, ಒಳಗಡೆ ಹೋದ್ರೆ ಏನು ಮಾಡ್ತಾರೆ ಅಂತ. ಪ್ರತಿಭೆಗಳಿರ್ತಕ್ಕಂಥ ಅದ್ಭುತವಾದ ಪ್ರತಿಭೆಗಳು ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಇದ್ದಾರೆ. ಅಂಥವ್ರನ್ನ ಕರೆತರಬೇಕು. ಅದು ಬಿಟ್ಬಿಟ್ಟು ಹೋದ ಬಾರಿ 10ನೇ ಸೀಸನಲ್ಲಿ ತುಕಾಲಿ ಬಂದ, 11ನೇ ಸೀಸನ್ಗೆ ಮಾನಸ ಬಂದು, 12ನೇ ಸೀಸನ್ಗೆ ಅವ್ರ ಮಕ್ಕಳು ಬಂದರು. ಏನು ರೀ, ಏನು ಕಾಮಿಡಿ ಪೀಸ್ ಆಗಿಬಿಡುತ್ತೆ ಬಿಗ್ ಬಾಸು. ನಾನು ಪ್ರಬಲವಾಗಿ ಇದನ್ನು ವಿರೋಧಿಸ್ತೀನಿ, ತಿರಸ್ಕರಿಸ್ತೀನಿ. ನಾನು ಈ ರೀತಿ ಒಬ್ಬರಾದ್ಮೇಲೆ ಒಬ್ಬರನ್ನ ಕರೆತರ್ತಾ ಇದ್ದರೆ ಬೇರೆ ಪ್ರತಿಭೆಗಳಿಗೆ ಎಲ್ಲರಿ ಅವಕಾಶ ಬರುತ್ತೆ ಅಲ್ವಾ? ಅದಕ್ಕೆ ಆ್ಯಕ್ಚುಲಿ ನೋಡಿ, 10ನೇ ಸೀಸನು ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, 1ನೇ ಸೀಸನ್ ನೋಡಿದ್ದೆ ನಾನು. 1ನೇ ಸೀಸನ್ ನೋಡಿದ್ರೆ ಅದಾದಮೇಲೆ ಎಲ್ಲ ಸಪ್ಪೆ ಅನಿಸುವು. 2ನೇ ಸೀಸನು, 3ನೇ ಸೀಸನು ಏನು ಪ್ರೋಗ್ರಾಮಪ್ಪ ಅಂತ ಬಿಟ್ಟಿದ್ದೆ ನಾನು ಪ್ರಾಮಾಣಿಕವಾಗಿ. 10ನೇ ಸೀಸನ್ಗೆ ಬಂದೆ. 10ನೇ ಸೀಸನ್ ಏನು ರೀ, ಡ್ರೋನ್ ಪ್ರತಾಪ್ ಆ್ಯಕ್ಚುಲಿ ನನಗೆ ಅಟ್ರಾಕ್ಷನ್ನು. ಒಬ್ಬ ವ್ಯಕ್ತಿ ನೆಗೆಟಿವ್ ಅಂತ ಇಲ್ಲಿ ತೋರಿಸಿದ್ರು ಅವನನ್ನು. ಅವನು ಒಳಗಡೆ ಬಂದ ಮೇಲೆ ಅವ್ನಿಗೆ ಹೆಂಗಿರ್ಬೋದು ಅನ್ನೋ ಕ್ಯೂರಿಯಾಸಿಟಿಗೋಸ್ಕರ ನೋಡಿದ್ವಿ. ಅವನ ವ್ಯಕ್ತಿತ್ವ ಏನಿರ್ಬೋದು ಅನ್ನೋದಕ್ಕೋಸ್ಕರ